ಇವತ್ತು ನಾವು ಎಲ್ಲಿ ಹೊಂಟೇವಂದ್ರಪ್ಪ, ಧಾರವಾಡದಿಂದ 115 ಕಿಲೋಮೀಟರ್ ದೂರದಲ್ಲಿರೋ ಬಾದಾಮಿ ಹೊಂಟೇವಿ. ಅಲ್ಲೇ ಒಂದು 2 ದಿವಸ ಸ್ಟೇ ಮಾಡೋರದೀವಿ. ನಮ್ಮ ದೊಡ್ಡವ್ರ ಮನೆ ಐತಿ, ಅಲ್ಲೇ ಸ್ಟೇ ಮಾಡ್ಕೊಂಡು ಅಲ್ಲಿರ್ತಕ್ಕಂಥ ಪ್ಲೇಸ್ಗಳು, ಟೂರಿಸ್ಟ್ ಪ್ಲೇಸ್ ಎಕ್ಸ್ಪ್ಲೋರಿಂಗ್ ಮಾಡೋಣ ಅಂತ ಈ ವಿಡಿಯೋದಾಗ ಎಲ್ಲ ತೋರಿಸೋಣಂತ. ಬಾದಾಮಿಯಲ್ಲಿ ಇರ್ತಕ್ಕಂಥ ಎಲ್ಲ ದೇವಾಲಯಗಳಾಗಿರ್ಬೋದು ಎಲ್ಲನೂ ತೋರಿಸೋಣಂತ. ಬರ್ರಿ ಈಗ ಬಾದಾಮಿ ಕಡೆ ಪ್ರಯಾಣ ಬೆಳೆಸೋಣಂತ. ನಮಸ್ಕಾರ ಕನ್ನಡಿಗರೇ, ನಾನು ನಿಮ್ಮ ಸಾಯಿ ಬ್ಲಾಗ್ಸ್ ಧಾರವಾಡ. ಈ ವಿಡಿಯೋದಲ್ಲಿ ಬಾದಾಮಿಯಲ್ಲಿ ಪ್ರಸಿದ್ಧವಾದ ದೇವಾಲಯ ಅಂತ ಕರೆಯಲ್ಪಡುವ ಬನಶಂಕರಿ ದೇವಸ್ಥಾನಕ್ಕೆ ಹೊಂಟೇವಿ. ಶಿವನ ಪತ್ನಿಯಾದ ಪಾರ್ವತಿಯು ಸ್ವತಃ ಇಲ್ಲೇ ನೆಲೆಸಿದ್ದಾಳೆ ಅಂತ ಉಲ್ಲೇಖ ಐತಿ. ಆ ದೇವಸ್ಥಾನಕ್ಕೆ ನಾ ಇವತ್ತು ಕರ್ಕೊಂಡು ಹೊಂಟೆ ನಿಮ್ಮನ್ನ. ಬರ್ರಿ ಈಗ ಹೋಗೋಣ. ಬಾದಾಮಿಯಿಂದ ಗದಗಕ್ಕೆ ಹೋಗುವ ರಸ್ತೆಯಲ್ಲಿ ಸುಮಾರು 5 ಕಿಲೋಮೀಟರ್ ದೂರದಲ್ಲಿರುವ ಈ ದೇವಸ್ಥಾನ. ಇಲ್ಲಿ ಯಾತ್ರಿಗಳು ಬಸ್ ಮತ್ತು ರೈಲು ಆಟೋ ಸಹಾಯವನ್ನು ಸಹ ಪಡೆಯಬಹುದು. ಅವಾಗ ಬಂದಾಗ ಇದು ಏನು ನೀರಿದ್ರಿಕಿಲ್ರಿ, ಫುಲ್ ಎಲ್ಲ ನೀರು ನೆಲಕ್ಕೆ ಹತ್ತಿದ್ವಿ ರೀ. ಇವಾಗ ನೋಡ್ರಿ ನೀರು ಒಳ್ಳೆ ಫಾಲ್ಸ್ ಟೈಪ್ ಹರಿತೈತಿ ನೋಡ್ರಿ ನೀರು. ಹೆಂಗೈತೆ ನೋಡ್ರಿ ಹೊಂಡ, ಬನಶಂಕರಿ ಹೊಂಡ. ಬಾಗಲಕೋಟ್ ಜಿಲ್ಲೆಯ ಬಾದಾಮಿ ಬಳಿ ಇರುವ ಒಂದು ಹಿಂದೂ ದೇವಾಲಯವಾಗಿದೆ ಹಾಗೂ ಈ ದೇವಾಲಯವನ್ನ ಶ್ರೀ ಶಾಕಾಂಬರಿ ಶಕ್ತಿಪೀಠ ಎಂದು ಕರೆಯುತ್ತಾರೆ. ಹಾಗಾದ್ರೆ ಬನ್ನಿ ಈಗ ದೇವಸ್ಥಾನವನ್ನ ನೋಡೋಣ. ಹೆಚ್ಚಾಗಿ ಬಾದಾಮಿಯ ದೇವಾಲಯವನ್ನು ನೋಡೋದು ಹಾಗೂ ದೇವಿಯ ದರ್ಶನವನ್ನು ಪಡೆಯಲು ಕರ್ನಾಟಕದಿಂದ ಹಲವಾರು ಜನರು ಮತ್ತು ನೆರೆಯ ಮಹಾರಾಷ್ಟ್ರದ ಭಕ್ತರು ಸಹ ಇದನ್ನು ಆಕರ್ಷಿಸುತ್ತದೆ. ದೇವಾಲಯ 7ನೇ ಶತಮಾನದ ಬಾದಾಮಿ ಚಾಲುಕ್ಯರ ರಾಜರು ನಿರ್ಮಾಣ ಮಾಡ್ತಾರೆ. ಹಾಗೆ ತನ್ನ ಏನು ಹಬ್ಬ, ನಾವೇನು ಜಾತ್ರೆ ಅಂತ ಏನು ಕರಿತೀವಿ, ಅದು ಯಾವಾಗ ನಡೀತಿತ್ತಂದ್ರಪ್ಪ ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ನಡೆಯುತ್ತದೆ. ಕ್ರಿಸ್ತಪೂರ್ವ 603ರಲ್ಲಿ 1ನೇ ಜಗದೇಕಮಲ್ಲ ಈ ದೇವಿಯ ಚಿತ್ರವನ್ನು ಸ್ಥಾಪಿಸಿದ ಮತ್ತು ಪ್ರಸ್ತುತ ದೇವಾಲಯ 1757ರಲ್ಲಿ ಮರಾಠ ರಾಜನಾದ ಪರಶುರಾಮ ಆಗಲೇ ಈ ದೇವಾಲಯವನ್ನು ನಿರ್ಮಿಸಿದ್ದನು. ಹಬ್ಬದ ಸಮಯದಲ್ಲಿ ಈ ರಥವನ್ನು ಹೊರಡಿಸಲಾಗುತ್ತದೆ. ಈ ರಥ ಸಾಮಾನ್ಯವಾಗಿ 5 ರಿಂದ 6 ಮೀಟರ್, 16.4 ಮತ್ತು 19.7 ಅಡಿ ಎತ್ತರವಿದೆ. ಹಲವಾರು ಟನ್ಗಳಷ್ಟು ತೂಕವನ್ನು ಹೊಂದಿದೆ ಅಂತ ಹೇಳಬಹುದು. ಜಾತ್ರಾ ಸಮಯದಲ್ಲಿ ಈ ರಥವನ್ನು ನಾವು ನೋಡಬಹುದು. ಬಾದಾಮಿಯಲ್ಲಿರುವ ಬನಶಂಕರಿ ದೇವಸ್ಥಾನನ ಆದಷ್ಟು ನಿಮಗೆಲ್ಲ ತೋರಿಸಿದ್ದೀನಿ. ಹಾಗೆ ವಿಡಿಯೋನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಡಿಯೋ ಮೂಲಕ ತಮ್ಮೆಲ್ಲರೂ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.